ಅರ್ಜುನ್ ಅಣ್ಣಂಗೆ ಏನಾದ್ರೂ ಒಂದಾಗಿ ಪ್ರಾಂಟ್ ಮಾಡಿ ಅಂತ ಅವ್ರಿಗೆ ತುಂಬಾ ದೊಡ್ಡ ನನ್ ಕೈ ಕಟ್ಟಾಗೋಯ್ತು ಕೈ ಯಾವ ಅಕ್ಕಿ ಮಾಡ್ಕೊಂಡಿದ್ದು ನೀನೇ ಅಕ್ಕಿ ಮಾಡಿ ಕೇಳಿದ್ದು ಏನ್ ಮಾಡ್ಕೊಂಡೆ ನಿಂದು ಬಿಡಲೇ ಪ್ರೀತಿಯಲ್ಲ ಬರೀ ಅಲ್ಲ ಏನ್ ಮಾಡ್ಕೊಂಡೆ ಆಗೋಯ್ತೇನೆ ಎಷ್ಟು ಶಿವ ಸೊ ಗೈಸ್ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಅರ್ಜುನ್ಸ್ ವ್ಲಾಗ್ ಕನ್ನಡ. ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಗೈಸ್ ಈ ವ್ಲಾಗ್ ಪರ್ಟಿಕ್ಯುಲರ್ ಆಗಿ ಏನು ಅಂತ ಹೇಳಿದ್ರೆ, ತುಂಬಾ ಜನ ಕೇಳ್ತಾ ಇದ್ರಿ ಅರ್ಜುನ್ ಅಣ್ಣಂಗೆ ಏನಾದ್ರೂ ಒಂದು ಪುಟ್ಟದಾಗಿ ಪ್ರಾಂಕ್ ಮಾಡಿ ಅಂತ. ಅವ್ರಿಗೆ ತುಂಬಾ ದೊಡ್ಡದಾಗಿ ಪ್ರಾಂಕ್ ಮಾಡೋದಕ್ಕೆ ನನಗೆ ಸ್ವಲ್ಪ ಭಯ ಆಗುತ್ತೆ ಗೈಸ್, ನಿಜ ಆಗ್ಬಿಡುತ್ತೆ. ಯಾಕಂದ್ರೆ ಆ ರೀತಿ ಅವರು ರಿಯಾಕ್ಟ್ ಮಾಡ್ತಾರೆ. ಸೊ ಇವಾಗ ಒಂದು ಪುಟ್ಟದಾಗೆ ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ, ಓಕೆನಾ. ಒಂಥರ ಸೊ ನಮ್ಮ ಅಂಗಡಿಲಿ ಕೀ ಮಾಡ್ತೀನಿ. ಸೊ ಡಾಟ್ ಕೀ ಯುರೋಪ ಕೀ ಅಂತ ಬರುತ್ತೆ. ಸೊ ಅದನ್ನ ಮಿಷಿನ್ ಅಲ್ಲಿ ಮಾಡೋದು ನಾವು. ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಈ ಕಡೆ ಆ ಕಡೆ ನೀಡಲ್ಸ್ ಇರುತ್ತೆ, ಓಕೆನಾ. ಸೊ ಇದಾಗ್ಬಿಡುತ್ತದು. ಸೊ ಅದಕ್ಕೋಸ್ಕರ ನಾನು ಇವಾಗ ಅದನ್ನೇ ಪ್ರ್ಯಾಂಕ್ ಇಟ್ಕೊಂಡು ಮಾಡೋಣ ಅಂತ ಆಲ್ರೆಡಿ ನನ್ನ ತಮ್ಮನ್ಗೆ ಹೇಳಿದ್ದೀನಿ, ವಿನೋದ್ಗೆ. ನಾನು ಮೆಡಿಕಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಬ್ಯಾಂಡೇಜ್ ಮತ್ತೆ ಏನಾದ್ರು ಸ್ವಲ್ಪ ತಗೊಂಡ್ ಬಾ ಅಂತ. ಸೊ ಯಾಕಂದ್ರೆ ಅದನ್ನ ನಾನು ರ್ಯಾಪ್ ಮಾಡ್ಕೊಳ್ತೀನಿ ಬೆರಳಿಗೆ. ಸೊ ಈ ತರ ಕೀ ಬಂದಿತ್ತು, ಈ ತರ ಮಾಡಕ್ ಹೋಗಿದ್ದೆ, ಈ ತರ ಆಗೋಯ್ತು ಅಂತ ಹೇಳಿದಾಗ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ಗೈಸ್. ತುಂಬಾ ಫೀಲ್ ಮಾಡ್ಕೊಳ್ತಾರೆ ಅಂಡ್ ನನ್ಗೆ ಹೇಳ್ತಾರೆ, ಯಾಕೆ ನೋಡ್ಕೊಂಡ್ ಮಾಡಕ್ಕಾಗಲ್ವಾ ಹಂಗೆ ಹಿಂಗೆ ಅಂತ. ಬಟ್ ಇವಾಗ ಅವ್ರ ಕಸ್ಟಮರ್ಗೆ ಹೋಗಿದ್ದಾರೆ, ಬಟ್ ಅವ್ರು ಬರೋ ಅಷ್ಟರಲ್ಲಿ ನಾನು ಅದನ್ನ ಮಾಡ್ಕೋಬೇಕು. ನನ್ನ ಮಕ್ಳಿಬ್ರು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಇವಾಗ ಸ್ಕೂಲಿಂದ ಬಂದ್ರು ಒಂದು. ಸೊ ಅವ್ರು ಆಲ್ರೆಡಿ ಬಂದು ಮಲ್ಕೊಂಡಿದ್ದಾರೆ. ಬಟ್ ನಿಜವಾಗ್ಲೂ ಅವ್ನಿಗೆ ಗೊತ್ತಿಲ್ಲ ಇದು. ಅವ್ರು ಬರೋಕ್ಕಿಂತ ಮುಂಚೆ ಅವ್ನು ಬಂದು ನಾನು ಇದು ಮಾಡ್ಕೊಳ್ತೀನಿ ಏನೋ ನನ್ಗೆ ಗೊತ್ತಿಲ್ಲ. ಅಂದ್ರೆ ಬ್ಯಾಂಡೇಜ್ ಹಾಕೊಳ್ಳೋ ಅಷ್ಟರ ಬಂದ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಆಮೇಲೆ ಏನಾದ್ರು ಅವರು ಎಲ್ಲರೂ ಹೋದಾಗ ಇದ್ ಮಾಡ್ಕೋಬೋದಿಲ್ಲ, ಅವ್ರೇನಾದ್ರು ಇಲ್ಲೇ ಮಲ್ಕೊಬಿಟ್ರೆ ಹೇಳಕ್ಕಾಗಲ್ಲ, ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ನಾನು ಸುಮ್ಮನೆ ಮಾಡ್ತಾ ಇದ್ದೀನಿ ಅಂತ. ಸೊ ಅದಕ್ಕೆ ಅವ್ನಿಗೆ ಹೇಳಿದೀನಿ, ಸ್ವಲ್ಪ ಬೇಗ ಹೋಗಿ ತಗೊಂಡ್ ಬಾ ವಿನೋ ಅಂತ. ಸೊ ಆಲ್ರೆಡಿ ಅವ್ನು ತರಕ್ ಹೋಗಿದ್ದಾನೆ, ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ. ನಾನು ಅಂಗಡಿಲೇ ಮಾಡ್ತಾ ಇರೋದು ಇದು ಪ್ರ್ಯಾಂಕು. ಬಟ್ ಯಾವ ತರ ಹೋಗುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ. ಇದೊಂದು ಸುಮ್ನೆ ಹಾಗೆ ಒಂದು ಪುಟ್ಟ ಪ್ರ್ಯಾಂಕ್ ನನ್ನ ಹಸ್ಬೆಂಡ್ ಮಾಡ್ತಾ ಇರೋದು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹೇಗಿರುತ್ತೆ ಏನು ಎತ್ತ ಅಂತ. ಯಾಕಂದ್ರೆ ನನ್ಗಂತೂ ಗೊತ್ತಿಲ್ಲ ಯಾವ ರೀತಿ ಹೋಗುತ್ತೆ ಇದು ವ್ಲಾಗ್ ಅಂತ. ಸೊ ಬನ್ನಿ. ಅವ್ನಿನ್ನ ಬಂದಿಲ್ಲ ಗೈಸ್. ಒಂದೇ ನಮ್ಮ ಅಂಗಡಿಲಿ ನಾನು ಕೀ ಮಾಡೋದಂದ್ರೆ ಅದೊಂದೇ ಮಿಷಿನ್ ಅಲ್ಲೇ. ನಂಗೆ ಕೀ ಬರೋದಂದ್ರೆ ಅದು ಒಂದೇ ಕೀ ಬರೋದು ನಂಗೆ ಮಾಡೋದಕ್ಕೆ. ಸ್ವಲ್ಪ ಕಷ್ಟ ಅದು. ಯಾವುದೇ ಕೀ ಮಾಡೋಕೋರು ಸ್ವಲ್ಪ ತುಂಬಾನೇ ಡೇಂಜರ್ ಇರುತ್ತೆ ಸೊ ಮಾಡೋದು. ಬಟ್ ಆದ್ರೆ ಅಭ್ಯಾಸ ಇರ್ಬೇಕಷ್ಟೇ. ಬಟ್ ನನಗೆ ಅದೊಂದು ಕೀ ಬಿಟ್ರೆ ಇನ್ ಯಾವ ಕೀನು ಮಾಡಕ್ ಬರಲ್ಲ. ಬನ್ನಿ ಇವಾಗ ನಾನು ಆಲ್ರೆಡಿ ಅವ್ನಿಗೆ ಹೇಳಿದೀನಿ, ತರಕ್ ಹೋಗಿದ್ದಾನೆ. ಆಕ್ಚುಲಿ ಅವ್ನ್ ಬಂದ್ಮೇಲೆ ಅಷ್ಟ್ರಲ್ಲಿ ನನ್ನ ಹಸ್ಬೆಂಡ್ ಬರ್ಬಾರ್ದು. ಆಕ್ಚುಲಿ ನೋಡೋಣ, ನನ್ನ ಹಸ್ಬೆಂಡ್ ಬರ್ದಿರಾ ಇದ್ರೆ ಸಾಕು ನನಗೆ. ಬೇರೆ ಸೊಳ್ಳೆ ಸೊಳ್ಳೆ ಇವಾಗ ಬ್ಯಾಂಡೇಜ್ ಕೊಡ್ತಾರ ಗೈಸ್. ಆಗ್ಲೇ ಏನ್ ಗೊತ್ತಾ, ನಮ್ಮ ಹಸ್ಬೆಂಡ್ ನಾವ್ ಇದನ್ನ ಮಾಡ್ತಾ ಇದ್ದಂಗೆ ಟಕ್ ಅಂತ ಎಂಟ್ರಿ ಕೊಟ್ಬಿಟ್ರು. ಏನ್ ಮಾಡ್ಬೇಕೇನು ಎತ್ತ ಅಂತ ಗೊತ್ತಾಗಿಲ್ಲ. ವಿನಾ ಇವ್ನ್ ಕಟ್ಟೋದ್ರೆ ಹೆಂಗ್ ಕಟ್ತಾನ, ಹಿಂಗೆಲ್ಲ ಕೈ ಇದ್ ಮಾಡೋ. ಗೈಸ್ ಇವಾಗ ನಿಜವಾಗ್ಲೂ ಅವ್ರು ಯಾರೋ ಬಂದ್ರು ಕಾಫಿ ಕುಡಿಯಕ್ ಹೋಗಿದ್ದಾರೆ. ಬಟ್ ಇಲ್ಲಿ ಯಾವ ಕಸ್ಟಮರು ಇಲ್ಲ. ಅದ್ ಹೆಂಗ್ ನಿನಗ್ ಬಂದ್ ಅಂದ್ರೆ ಹೆಂಗ್ ಮಾಡಿ ನೀನ್ ಅದನ್ನ ಇದ್ ಮಾಡ್ಕೊಂಡೆ ಅಂತ ಕೇಳಿದ್ರು ಕೇಳ್ಬೋದು. ಬಟ್ ಹೇಳಕ್ಕಾಗಲ್ಲ. ಇರೋ ವಿನ ವಿನ ಇರೋ 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 ಒಂದ್ ನಿಮಿಷ. ಸಾಕು. ಫುಲ್ ಬ್ಯಾಂಡೇಜ್ ನನ್ಗೆ ಸುತ್ತಬಿಟ್ಟ ನನ್ ಮಗ. ಅಲ್ಲೇ ಇದ್ ನೋಡು ಹೆಂಗೆ ಕಟ್ಬೇಕು ನೀನು. ನೋಡ್ತಾ ಇದೆ ಗೈಸ್. ನಿಜವಾಗ್ಲೂ ನನ್ಗೆ ಅವ್ರಿಗೆ ಪ್ರ್ಯಾಂಕ್ ಮಾಡಕ್ ಬರಲ್ಲ. ಸಖತ್ ಭಯ ನನ್ಗೆ ಅವ್ರಿಗೆ ಪ್ರ್ಯಾಂಕ್ ಮಾಡಕ್ಕೆ. ಬಟ್ ನೋಡೋಣ ಹೆಂಗ್ ಹೋಗುತ್ತೆ ಅಂತ. ಬಟ್ ಇವ್ನಿಗೆ ಇರಕ್ ಹೇಳಿದೀನಿ. ಇವಾಗ ವಿಡಿಯೋ ಮಾಡೋದು ಯಾರು ಮಾಡ್ತಾರೆ ವಿನು ಹೆಂಗ್ ಗೊತ್ತೇ ನಾವಿನ ನೋಡಿ. ಫೈನಲಿ ಟೀ ಏನೋ ಕುಡಿಯಕ್ ಹೋಗಿದ್ದಾರೆ. ಪಕ್ಕ ಅವರು ನಂಬ್ತಾರೋ ನಂಬಲ್ಲ, ನನ್ಗಂತೂ ಒಂದು ಗೊತ್ತಿಲ್ಲ. ನೋಡೋಣ ತಾನೇ. ಈ ಸ್ಮೆಲ್ ಹಂಗೆ ಬರ್ತಾ ಇದೆ, ಕುಂಕುಮ ತರಾನೇ ಸ್ಮೆಲ್ ಬರ್ತೈತಿದು. ಬನ್ನಿ ನೋಡುವ. ನೋಡಿ ನನ್ ಕೈ ಕಟ್ಟಾಗೋಯ್ತು. ಬರೀ ಇಂತದೆಯ. ಅವಾಗ್ಲಿಂದ ಹಂಗೆ ಮುಚ್ಚಿಕೊಂಡಿದ್ದೆ. ಅವ್ರು ಬಂದ್ಬಿಟ್ರಲ್ಲ ಸಡನ್ ಆಗಿ ಹೇಳಕ್ ಆಗಿಲ್ಲ. ಅವ್ರು ಬೇರೆ
ಎಲ್ಲ ಪಜೀತಿ ನಿಮ್ಮ ಅರ್ಜುನ್ ಜಾಕಿ ಅವ್ರಿಗೆ ಪ್ರ್ಯಾಂಕ್ ಮಾಡಕ್ಕೆ ನಮ್ಮ ಅಂಗಡಿಲಿ ಕುತ್ಕೊಂಡು ಪ್ರ್ಯಾಂಕ್ ಮಾಡ್ತಾ ಇದೀನಿ ಗೈಸ್. ನಾನು ಮನೇಲಿ ಮಾಡಕ್ ಆಗಲ್ಲ, ಅವರು ಮನೇಲಿ ಮಾಡಿದ್ರೆ ಟಿವಿ ಹೊಡೆದಾಕ್ಬಿಡ್ತಾರೆ. ಭಯ ಅವ್ರಿಗೆ. ನನ್ ಅದೆಲ್ಲ ಮಾಡ್ಬೇಡ ಸಾಕು. ಆಮೇಲೆ ಮಾಡಿಸ್ತೀನಿ. ಹಾ ನೋಡಿ, ಸಡನ್ ಆಗಿ ನೋಡಕ್ಕೆ ಬಿಡ್ತಾರ. ಕೀ ಎತ್ತಿಕ್ಕೋ ಮೀನು. ಕೀ ಗೈಸ್, ನಾನು ಅದ್ರಲ್ಲಿ ಮಾಡೋಣ ಅಂತ ಹೇಳ್ಕೊಂಡೆ, ಯುರೋಪ್ ಹಾಕಿಡೋಕೆ. ಅದ್ರಲ್ಲಿ ಮಾಡಕ್ ಹೋದ್ರೆ ಅದ್ರಲ್ಲಿ ನೋಡಿ ಯಾವ ಕೀ ಮಾಡಿ ಏನೂ ಇಲ್ಲ ಆಗಿಲ್ಲ. ಇಲ್ಲೆಲ್ಲಕ್ಕೇನೆ ಇಲ್ಲಿ ಬೇಡ ಅಂದ್ಬಿಟ್ಟು ನಾರ್ಮಲ್ ನಮ್ದು ಇನ್ನೊಂದು ಈ ಡೋರ್ ಲಾಕ್ ಕೀಗಳೆಲ್ಲ ಕಟ್ಟಿಂಗ್ ಆಗೋ ಮಿಷಿನ್ ಅಲ್ಲಿ ಮಾಡೋಣ ಅಂತ. ಯಾಕಂದ್ರೆ ನನ್ಗೆ ಅದ್ರಲ್ಲಿ ಬರಲ್ಲ, ಟ್ರೈ ಮಾಡ್ತಿದ್ದೆ ಮಾಡೋದಕ್ಕೆ, ಸಡನ್ ಆಗಿ ಕಟ್ ಆಗೋಯ್ತು ಅಂತ ಹೇಳ್ಬೋದು. ಅವಾಗ ನನ್ ತಮ್ಮ ಐಡಿಯಾ ಕೊಟ್ಟಿರೋದು ನೋಡುವ. ನನ್ ಮಕ್ಳು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ತಾನೇ ನಮ್ಮ ಅತ್ತೆ ಹತ್ರ ಹೋಗಿ ಊಟ ತಗೋದನ್ ಕೊಟ್ಟ, ಊಟ ಮಾಡಿಲ್ಲ. ಅವ್ರನ್ನ ಹೋದ್ರಲ್ಲ ಟೀ ಕುಡಿಯಕ್ಕೆ, ಅದಕ್ಕೆ ಆ ಗ್ಯಾಪ್ ಇದು ಮಾಡ್ಕೊಬಿಡ್ತಾನ ಅಂತ. Alexa, போறா ஊருக்கு. தகாடி எடுக்குடா. இது அப்பிச்ச அது ஆடே தள்ளி. దేవా దేవా చెప్ప అక్కేం చేసుకొని చూడాలి. ఏదో దేవా పేమెంట్ ಮಾಡ್ಕೊಂಬಿಟ್ಟ. ಎದಕ್ಕೆ ನೀನ್ ಯಾವ ವಿಷಯ ನೀನ್ ಯಾವ ಅಕ್ಕಿ ಮಾಡಕ್ ಹೋಗಿದ್ದು? ನೀನೇ ಅಕ್ಕಿ ಮಾಡಿ ಕೇಳಿದ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಾಡ್ಕೊಳ್ಳೋಣ ಅಂತ ಮಾಡ್ತೀನಿ. ಏನ್ ಮಾಡ್ಕೊಳ್ತೀರ? రక్తం చూస్తున్నాడు అక్కడ. అదా ఎంత ಏನ್ ಮಾಡಕ್ ಹೋದ್ರೆ ಇವ್ರು ಪ್ರ್ಯಾಂಕ್ ಮಾಡಕ್ ತುಂಬಾ ಕಷ್ಟ. ರಕ್ತ ಕಲಿಯೋದಾಗಲ್ಲ ನನಗೆ. ಎಷ್ಟು ರಕ್ತ ಕಲ್ ಅದಕ್ಕೆ ಹೇಳಿದ್ದೆ ನಾನು ಇವ್ರಿಗೆ. ಅಲ್ಲ ರಕ್ತ ನಿಜ ಈಡ್ಚೊಳ ರಕ್ತ ಮಾಡಿ ರಕ್ತ ಮಾರ. ರಕ್ತ ನೋಡಿದ ತಕ್ಷಣ ಕಣ್ಣೀರ್ ಬಿಡ್ತೀನಿ. ಕೈಯಿಂದ ಈ ಕಾಲಿಂದ ಈ ದೇಹದಲ್ಲಿ ಎಷ್ಟು ರಕ್ತ ಕಳ್ಬಿಟ್ಟಿದ್ದೀನಿ. ನನ್ಗೆ ರಕ್ತ ಬಗ್ಗೆ ಹೇಳ್ತೀವಿ, ಅದು ಮಿಸಿನಲ್ಲಿ ಈ ತರ ರಕ್ತ ಇರ್ತೈತೆ. ಆ ರಕ್ತ ಮುಟ್ಟಿದ ತಕ್ಷಣ ಗೊತ್ತಾಗೋಯ್ತು ರಕ್ತನೇ ಅಲ್ಲ ಅದು. ನೋಡಕ ಅಂತ ಉಪ್ಪು ಹಾಕಿದ್ರಿ. ಮಿಷಿನ್ ಅಯ್ಯೋ, ಈ ರಕ್ತದ ಕುಂಕುಮ ರಕ್ತ ಗೊತ್ತಾಗಲಿ, ಅದು ರಕ್ತದ ಆಯ್ತಾ. ಗೈಸ್ ನನ್ಗೆ ನಿಮ್ ಅರ್ಜುನ್ ಜಾಕಿ ಅವ್ರಿಗೆ ಪ್ರ್ಯಾಂಕ್ ಮಾಡಕ್ ಬರಲ್ಲ. ನಾವೇ ಸಾಯ್ತಾ ಇದೀವಿ 4 ಗಂಟೆಗೆ. ದಿಪ್ಪೆ ಮಾಡಲ್ಲ ಅಂದ್ರೆ ಫ್ರ್ಯಾಂಕ್. ನಮ್ಗೆ ಫ್ರ್ಯಾಂಕ್ ಬೇರೆ. ಏನ್ ನನ್ ಮಕ್ಳು ಏನ್ ಆಡ್ತೀಯ ಅಂದ್ರೆ ಅದು ನಾನ್ ಬಿಚ್ಬಿಡಲ್ಲ, ಚೆಕ್ ಮಾಡ್ಬಿಡ್ತಾ ಇದ್ದೀಗ. ಇವ್ನಿಗೆ ಬಿಡಲ್ಲ. ಅಲ್ಲ ಇವ್ನಿಗೆ ಕಟ್ಗಿಟ್ ಆಗ್ಬಿಟ್ರೆ ಕೈನ ನೋಡ್ತೀನಿ ಎಲ್ಲಿ ಗಂಟ ಕಟ್ಟಾಗೈತಾ, ಮಾಂಸ ಕಟ್ಟಾಗೈತಾ ಅಂತ. ನಾನ್ ಏನ್ ಅನ್ಕೊಂಡಿದ್ದೆ ಗೊತ್ತಾ, ಒಂದು ಸ್ಮಾಲ್ ಆಗಿ ಮಾಡೋಣ ಪ್ರ್ಯಾಂಕ್. ಇದು ಕಟ್ಟಾಗಿರೋದು ಯಾವಾಗ್ಲೂ ಇವ್ರು ಕೇಳ್ತಾ ಇರ್ತಾರಲ್ವಾ ಅರ್ಜುನ್ ಅಣ್ಣನಿಗೆ ಪ್ರ್ಯಾಂಕ್ ಮಾಡಿ ಅಂತ. ಅದಕ್ಕೆ ಏನಾದ್ರೂ ಒಂದ್ ಈ ತರ ಪ್ರ್ಯಾಂಕ್ ಮಾಡ್ರೆ ಅಟ್ಲೀಸ್ಟ್ ನಿನ್ ರಿಯಾಕ್ಷನ್ ಆದ್ರೂ ಯಾವ ತರ ಇರುತ್ತೆ ಅನ್ನೋದ್ ನೋಡೋಣ ಅಂತ ಮಾಡಿದ್ರೆ ನೀನು ಬ್ಲಡ್ ಸಿಗಲ್ವೇನಾ ಒರಿಜಿನಲ್ ತರ? ಬ್ಲಡ್ ಸಿಗುತ್ತೆ, ಕೊಳ್ಳಿ ದಿಸ್ಕೋದಕ್ಕೆ. ಎಲ್ಲ ಫ್ಲಾಪ್ ಆಗೋಯ್ತು ಗೈಸ್. ನೆಕ್ಸ್ಟ್ ವಿಡಿಯೋ ಎಲ್ಲ ಫ್ಲಾಪ್ ಆಗೋಯ್ತು. ಇವ್ರಿಗೆ ಏನು ಮಾಡಕ್ ಆಗಲ್ಲ, ಯಾವ ಪ್ರ್ಯಾಂಕ್ ಮಾಡಕ್ ಆಗಲ್ಲ. ದಯವಿಟ್ಟು ನನ್ಗೆ ಇವ್ರಿಗೆ ಪ್ರ್ಯಾಂಕ್ ಮಾಡಿ ಅಂತ ಕೇಳ್ಬೇಡಿ. ನಂಬದ್ರೆ ಸುಳ್ಳು ತಲೆ ಮೇಲೆ ಇರ್ಬೇಕು.
ಬಂದಾಗೈತ್ ಕೈ ಅದ ನೀವು ಅಲ್ಲ ನಾನು ನಿದ್ದೆ ಅಪ್ಪ ಚಿಕ್ಕಪ್ಪ ಏನ ಹೇಳ್ತಾರೆ ಅಕ್ಕನ್ ಏನಾಗ ತೋರ್ದ ಅಕ್ಕ ಮಾಡಿದ್ರೆ ಏನೇ ಕೈ ಕಟ್ ಮಾಡ್ಕೊಂಡಿದ್ರಿ ನಾನು ಅಷ್ಟೆಲ್ಲ ಓವರ್ ಆಗಿ ರಿಯಾಕ್ಟ್ ಯಾವ ತರ ರಕ್ತ ನೋಡಿದ್ರು ಏನ್ ಈ ಕಲರ್ ಐತೆ ನಾನ್ ಫಸ್ಟ್ ಯೂರೋಪ ಮಿಷಿನ್ ಐತಲ್ವಾ ಅದನ್ ಮಾಡಕ್ ಹೋಗಿ ಅದ್ರ ನೀಡ್ಲು ನನ್ಗೆ ಇದಾಗ್ಬಿಡಿದೆ ಅಂತ ನೋಡೋಣ ಅಂತ ಪ್ಲಾನ್ ಹಾಕೊಂಡ್ ಫಸ್ಟ್ ಇದ್ರಲ್ಲಿ ಮಾತಾಡಿದ್ ನಾನು. ಆಮೇಲೆ ಈ ನನ್ ಮಗ ಒಂದ್ ಹೇಳ್ದ ನಂಗೆ, ಅಕ್ಕ ಅಲ್ಲಿ ಏನು ಇದೇ ಆಗಿಲ್ವಲ್ಲ, ಕ್ಲೀನೇ ಮಾಡಿಲ್ಲ ಏನು ಮಾಡಿಲ್ಲ ಗೊತ್ತಾಗ್ಬಿಡುತ್ತೆ ಚಿಕ್ಕಪ್ಪಂಗೆ ಅಂತ ಹೇಳ್ದ. ಆಮೇಲೆ ಸರಿ ಇದ್ರಲ್ಲಿ ನನ್ಗೆ ಹೆಂಗೋ ಬರಲ್ವಲ್ಲ, ಅದನ್ನ ನಾನು ಕಲಿಯಕ್ ಟ್ರೈ ಮಾಡಕ್ಕೆ ಹೋಗ್ತಿದ್ದೆ. ನೀನ್ ಯಾವಾಗೂ ಕಸ್ಟಮರ್ಗೆ ಹೋಗ್ತಿಯಲ್ಲ ಅವಾಗೆಲ್ಲ ನಾನ್ ಮಾಡೋಣ ಇದ್ರಲ್ಲಿ ನನ್ ಮೆಷಿನ್ ಅಲ್ಲಿ ನಾನ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೆ ಅನ್ನೋ ಟೈಮ್ ಬ್ಲೇಡ್ ಕಟ್ ಆಗೋಯ್ತು. ಬ್ಲೇಡ್ ಹಿಡಿತೈತೆ ನೀನು ಅದಲ್ಲೇ ಮಾಡಿದ್ದೀನಿ ಅಂತ ನಾವು ಕನ್ಫರ್ಮ್ ಹೋಯ್ತು. ಪಕ್ಕ ಕೈ ಕಟ್ ಹಾಕ್ಬಿಡಿರುತ್ತೆ. ಯಾಕಂದ್ರೆ ನನ್ಗೆ 2-3 ಸಲ ಚೊಕ್ ಕೊಟ್ಬಿಟ್ಟೆ ಬೆಳಿಗ್ಗೆ. ನಂಗೆ ಪಕ್ಕ ಕೈ ಕಟ್ ಮಾಡ್ಕೊಬಿಡೋದು. ಅದು ನಂದಾಗಿ ಎಂತ ನಾಟಕ ಅಮ್ಮ ಅಮ್ಮ ಜೊತೆ ಸೇರ್ಕೊಂಡು ನನಗೆ ನಿಜವಾಗ್ಲು ಏನಾಯ್ತಿದ್ದು ಫ್ಲಾಪ್ ಆಯ್ತು ಗೈಸ್. ಒಂದಲ್ಲ ಒಂದ್ ದಿವಸ ಪ್ರ್ಯಾಂಕ್ ಮಾಡೇ ಮಾಡ್ತೀನಿ. ಏನಿಲ್ಲ, ನನ್ ಕಾಚ ಎತ್ಕೊಂಡು ಪಕ್ಕದ ಮೇಲೆ ಹಾಕ್ಬಿಡು. ಎಲ್ಲ ಮನೆ ಕಾಚ ಹೋಯ್ತು ಅಂತ ಕೇಳು. ಕಾಚ ರೆಡ್ ಕಲರ್ ಐತಲ್ಲ, ಆ ರೆಡ್ ಕಲರ್ ಕಾಚ ಎತ್ಕೊಂಡು ಮನೆ ಪಕ್ಕದ ಮನೆಗೆ ಹಾಕ್ತೀನಿ. ನಾನು ಕಿನ್ ಕಾಚ ಹಿಂಗ್ ಪಕ್ಕದ ಮನೆಗೆ ಹೋಗ್ತೀನಿ. ಅದು ಫ್ರ್ಯಾಂಕ್. ಕಾಚ ಎಲ್ಲೋಗಿದ್ದ ಕಾಚ ಕಾಚ ಗೊತ್ತಲಿಗೆ ನನಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು 5 ಗಂಟೆಲಿ. ಅಲ್ಲ ಈ ಮಾಮು ನೀವು ಮೊಹಮ್ಮದ್ ಮಾಡ್ಬಿಟ್ಟು ಕಷ್ಟಪಟ್ಟು ಪಾಪ ನಮ್ ಇನ್ನು ಎಲ್ಲ ಇದು ಮಾಡಿದ್ದ. ಅವ ನನ್ ಮಗ ಬ್ಯಾಂಡೇಜ್ ಹಾಕೋದ್ರೆ ತಂದಿದ್ ಬರೋ ಬ್ಯಾಂಡೇಜ್ ಎಲ್ಲ ನನ್ ಬೆರಳಿಗೆ ಸುತ್ಬಿಟ್ಟ. ಅವನು ಎಲ್ಲಾರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ಮಾಡಪ್ಪ ಅಂತ ಹೇಳಿದ್ರೆ ಬಾಡಿಗೆ ಏನಾದ್ರು ಬೈತೆ ಏನಾದ್ರು ಆಗಿ ಸುತ್ತಿದಪ್ಪ ಕಾಲಿಗೆ. 3:30 ಚಿನ್ನು. ನಾನು ಇವಾಗ ಸ್ಕೇಟಿಂಗ್ ಹೋಗ್ಬೇಕು. ಎದ್ರಳು ಇನ್ ಹಾಫ್ ಅನ್ ಅವರ್ ಅಷ್ಟು. ಆಯ್ತು, ಮೂಟೆ ಕೊಡಪ್ಪ, 1 ನಿಮಿಷ ಮಾಡ್ಕೋತೀರಿ. ಎಬ್ರಿಸ್ತೀನಿ ನನ್ ಮಗನ, ಅವನ್ ಎದ್ರೆ ಸಾಕು ನಿನಗೆ. ಗೈಸ್ ನಿಜವಾಗ್ಲೂ ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು ಗೈಸ್. ಬೇಜಾರಾಗ್ತೈತ್ ನಂಗೆ. ಗೈಸ್ ನನ್ಗೆ ಇನ್ನೊಂದೇನಂದ್ರೆ ನಾನ್ ನೋವು ತಡೆಯಲ್ಲ ಜಾಸ್ತಿ. ನನ್ಗೆ ಇಷ್ಟ ಕಟ್ಟಾದ್ರೂ ನನ್ಗೆ ಆ ನೋವು ತಡಿಯಕ್ಕೆ ಒಂದು ಸಾಹಸ ಮಾಡ್ತೀನಿ. ಅಂತದ್ರಲ್ಲಿ ನನ್ಗೆ ಏನಾದ್ರು ಬ್ಲೇಡ್ ಕಟ್ ಆಗ್ಬಿಡಿದ್ರು ಇಷ್ಟೊತ್ತಿಗೆ ನಾನ್ ಲಬ್ಬ ಅಂತ ಮಾಡ್ಕೊಂಡು ಏನೋ ಅವ್ರ ಚಿಕ್ಕಪ್ಪಗ ಅಲ್ಲಿಂದ ಫೋನ್ ಮಾಡಿ ಇಲ್ಲಿಂದ ಚಿಕ್ಕಪ್ಪ ಬಾಯಿಲ್ ಅಕ್ಕ ಕೈ ಕಟ್ ಮಾಡ್ಕೊಬಿಟ್ಟಿದೆ ಅಂತ ಹೇಳಿದ ತಕ್ಷಣ ನನ್ನ ಗಂಡ ಈ ಯಾರ ತರ ಈ ಪ್ರೇಮ ಅಂತ ನೋಡ್ ಬರೋ ಅಷ್ಟೇ ನಾನು ಆಯಾಸೇ ಹೋಗಿರೋದು. ಗೈಸ್ ಏನೋ ಮಾಡಕ್ ಹೋಗಿ ಏನೋ ಹಂಗೋಯ್ತು ಗೈಸ್. ಒಂಥರ ಬೇಜಾರಾಗ್ತಾ ಇದೆ ನನಗೆ. ಊಟನು ತಿಂದಿಲ್ಲ ನೋಡು, ಸಾಂಬಾರ್ ಹಾಕೊಂಡು ಊಟನು ತಿಂದಿಲ್ಲ, ಬಾಕ್ಸ್ ಅಲ್ಲೇ ಐತೆ ಅಂತ ಮಾಡಕ್ ಬೇಡಕ್ಕ. ಸಂಜೆ ಕ್ಲೀನ್ ಆಗಿರ್ತಿತ್ತಾವ ಮಾಡೋಣ. ಸಂಜೆ ಮಾಡ್ರೆ ಅವ್ರು ನಂಬ್ತಾ ಇರ್ಲಿಲ್ಲ. ಹೇಳು ಕಂಟಿನ್ಯೂ ಮಾಡೋಣ. ಶಿವಗ್ ಮಾಡೋಣ. ಇದೆ ಹಿಂಗೆ ಇಟ್ಟಿರೋ ಬ್ಯಾಂಡೇಜ್ ವಿನೋ ತರ್ಸ್ಕೊಂಡ್ಬಿಡು, ಹೊಸ ತಗೋಬರ್ತೀನಿ. ಬೀಳ್ಸ್ಬಿಡು. ಶಿವ ಅಂತ ಹೇಳುತ್ತೆ. ಕೆಲಸ ಮಾಡಕ್ ಹೇಳಿದ್ದು ಅಂತ ಅವನೇ ಇದ್ಕೊಂಡ್ಬಿಡ್ತಾನೆ. ನಿಜ ಗೈಸ್, ಇವಾಗ ಅವನಿಗೆ ಫ್ರಾಂಕ್ ಮಾಡ್ಬಿಡೋಣ. ಪಾಪ ಮೊನ್ನೆನೂ ಅಷ್ಟೇ ನಾವ್ ಯಾರಿಗೋ ಮಾಡಕ್ ಹೋಗಿ ಏನೋ ಮಾಡಕ್ ಹೋಗಿ ಅವ್ನಿಗೆ ಉಲ್ಟಾ ಆಯ್ತು. ಸೊ ಇದನ್ನ ಹಂಗೆ ಮಾಡೋಣ, ನೋಡುವ ಅವ್ನ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ. ಎನಿವೆ ನನ್ ಗಂಟೆಗೆ ಪ್ರ್ಯಾಂಕ್ ಮಾಡಿದ್ದು ಫ್ಲಾಪ್ ಆಯ್ತು ಗೈಸ್. ನಿಜವಾಗ್ಲೂ ಬೇಜಾರಾಗ್ತಾ ಇದೆ ನನ್ಗೆ. ಏನೇನೋ ಅನ್ಕೊಂಡ್ ಮಾಡಿದೆ, ಅದೇನೇನೋ ಉಲ್ಟಾ ಪಲ್ಟಾ ಆಗೋಯ್ತು. ಆಯಪ್ಪ ಇವಾಗ ನಿದ್ದೆ ಮಾಡಕ್ ಆಯ್ತವನೆ, ದಿಮ್ಬೇಕು ಅಂತ ನಾನ್ ದಿಮ್ ಕೊಡ್ತಾ ಇಲ್ಲ. ಯಾಕಂದ್ರೆ ಇನ್ ಹಾಫ್ ಅನ್ ಅವರ್ ಟೈಮ್ ಐತೆ. ಕೊಡೆ 1 ನಿಮಿಷ. ಶಿವ ಇವಾಗ ಬರ್ತಿದ್ದಾನೆ, ಬಟ್ ನಿಜವಾಗ್ಲೂ ಗೊತ್ತಿಲ್ಲ ಅವನ್ಗೂ ಇದು ನಂಬೋ ತರ ಇದೆಯೋ ಇಲ್ಲೋ ನನ್ಗಂತೂ ಗೊತ್ತಿಲ್ಲ. ಬಟ್ ಅದಕ್ಕೆ ನಾನು ಅವನಿಗೆ ವಾಟ್ಸಪ್ ಅಲ್ಲಿ ಪಿಕ್ ಕಳ್ಸಿದೆ, ಈ ತರ ನೋಡ ಆಗ್ಬಿಟ್ಟಿದೆ ಅಂತ. ಅವ್ನ್ ಕೇಳ್ದ ವೈ ವಾಟ್ ಹ್ಯಾಪೆಂಡ್ ಅಂತ ಬೇರೆ ಕಳ್ಸಿದ್ದ. ಹೇಳ್ದೆ ಮಿಷಿನ್ ಪ್ರಾಬ್ಲಮ್ ಕಟ್ ಆಗೋಯ್ತು ಕೈಗೆ ಅಂತ ಹೇಳಿದೀನಿ. ಬಟ್ ಅವ್ನ ನೋಡಿಲ್ಲ ಅದಿನ್ನ ವಾಟ್ಸಪ್ ಅಲ್ಲಿ. ಬಟ್ ಇವಾಗ ಬರ್ತಾ ಇದ್ದಾನ ಅವ್ನ ಇಲ್ಲಿಗೆ. ಬಟ್ ಗೊತ್ತಿಲ್ಲ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ, ಅವ್ನ್ ನಂಬ್ತಾನೋ ನಂಬಲ್ವೋ. ಆಲ್ರೆಡಿ ಒಂದ್ಸಲ ಬಕ್ರಾ ಮಾಡಿದೀವಲ್ವ ಅವ್ನ್ಗೆ. ಸೊ ಅದಕ್ಕೆ ಇವಾಗ ನಂಬ್ತಾನೋ ನಂಬಲ್ವೋ ಒಂದು ಗೊತ್ತಿಲ್ಲ. ಬಟ್ ನೋಡುವ. ಬಟ್ ನಿಜ ಗೈಸ್, ನಾನು ಏನೋ ಅನ್ಕೊಂಡೆ, ಏನೇನೋ ಆಗೋಯ್ತು ಈ ಪ್ರ್ಯಾಂಕು. ನನ್ ಗಂಡಂಗಂತೂ ಪ್ರ್ಯಾಂಕ್ ಮಾಡಕ್ ತುಂಬಾ ಕಷ್ಟ. ಅವ್ರಿಗಂತೂ ಪ್ರ್ಯಾಂಕ್ ಹೆಂಗಪ್ಪ ಮಾಡೋದು ಐಡಿಯಾಗಳು ಹುಡುಕಾಗಲ್ಲ ಗೈಸ್. ಅವ್ರು ಪ್ರ್ಯಾಂಕ್ ಮಾಡೋದಕ್ಕೆ ಏನಾದ್ರು ಸೀರಿಯಸ್ ಆಗಿ ಏನೋ ಮಾಡ್ಬಿಟ್ರೆ ಮುಗೀತ್ ನನ್ ಕತೆ.
ನನ್ನನ್ನೇ ಸೀರಿಯಸ್ ಮಾಡ್ಬಿಡ್ತಾರೆ. ವಿಡಿಯೋ ನೋಡೋರ್ಗೆ ಭಯ ಆಗ್ಬಿಡ್ಬೇಕು, ಆ ರೀತಿ ಬಂದ್ಬಿಡುತ್ತೆ ವಿಡಿಯೋ. ನಾನು ಅಪ್ಲೋಡ್ ಮಾಡಕ್ಕೆ ಆಗಲ್ಲ, ಆ ರೀತಿ ಆಗ್ಬಿಡುತ್ತೆ ಪ್ರ್ಯಾಂಕ್ ಮಾಡಕ್ಕೆ. ಬಟ್ ನೋಡುವ, ಯಾವಾಗಾದ್ರೂ ಟೈಮ್ ಮಾಡ್ಕೊಂಡು ಬೇರೆ ಏನಾದ್ರು ಪ್ಲಾನ್ ಮಾಡ್ತೀನಿ. ಬಟ್ ಇದ್ರಲ್ಲಿ ಆಗ್ಬೋದಿತ್ತು, ಈ ಕುಂಕುಮದಿಂದ ಆಗಿಲ್ಲ ಗೈಸ್. ಸರ್ ಕುತ್ಕೊಳ್ಳಿ ಒಂದ್ 5 ನಿಮಿಷ. ಹೇಳ್ಬೇಡ. ಜಾಸ್ತಿ ಮಾಡಿದ್ದೀನಿ, ಅದು ಸ್ಟೋರಿ ಹಾಕಿದೀನಿ, ನಿಮ್ಗೂ ಮೆನ್ಷನ್ ಆಗೈತೆ. ಅದು ಯಾಕೆ ಗೊತ್ತಾಯಿಲ್ಲ ಅಂತ ಗೊತ್ತಾಯ್ತೆ. ಮಗ ಏನು ಕೇಳ್ತಾ ಇಲ್ಲ ಗೈಸ್. ಅವ್ನ್ ಕೇಳ್ತಾನೆ ಅಂತ, ಬಟ್ ನೋಡ್ಬಿಟ್ಟು ಏನೋ ಕೇಳ್ತಾ ಇಲ್ಲ ನೋಡಿ. ಅಷ್ಟೇ ಅವ್ನ್ಗೆ ಅಕ್ಕಂದ್ರ ಮೇಲೆ ಪ್ರೀತಿ ಅಷ್ಟೇ. ಬರೀ ವಿಡಿಯೋದಲ್ಲಿ ಅಷ್ಟೇ ಅವನು ನೋಡಿ. ಎಲ್ಲ ಕೀ ಮಾಡ್ತಾನೆ, ಅಲ್ಲಲ್ಲೇ ಎತ್ತಿ ಬಿಸಾಕ್ತಾನೆ, ಅಲ್ಲೇ ಬಿಸಾಕ್ತಾನೆ. ಅದಕ್ಕೆ ಅವ್ರ ಭಾವನ ಹತ್ರ ಉಗಿಸ್ಕೊಳ್ತಾ ಇರ್ತಾನೆ. ನೋಡೋಣ, ಕಾಯ್ತಿಡಿ ಬಂದ್ಬಿಡ್ತಾನಲ್ಲ. ಅವ್ನ್ ಕೇಳೇ ಇಲ್ಲ ನೋಡಿ ಗೈಸ್. ಏನಾದ್ರು ಅಟ್ಲೀಸ್ಟ್ ಏನ್ ರಿಯಾಕ್ಟ್ ಮಾಡ್ತಾನೆ, ಏನು ಎಲ್ಲ ಅದ್ರ ಬಗ್ಗೆ ನೋಡೋಣ ಅಂದ್ರೆ ಏನು ಕೇಳ್ತಾ ಇಲ್ಲ. ಇವಾಗ ದೊಡ್ಡದಾಗೆ ಕೀ ಮಾಡ್ಬಿಟ್ಟು ಹೋದ. ಇವಾಗ ಕೀ ಮಾಡ್ಬಿಟ್ಟು ಹೋದ ಆರಾಮಾಗಿ ಕಾಫಿ ಕುಡಿಯಕ್ಕೆ. ಸಾಮ್ರಾಟ್ ಸೀರಿಯಲ್ ಬಂದಿದ ತಕ್ಷಣ ಏನೋ ಹೇಳ್ಬೇಕಾನೆ, ಏನಾಗಿದೆ ಏನು ಎತ್ತ ಏನು ಕೇಳ. ನಮ್ಮ ಮಂಗ ನನ್ ಮಗ ಬಾ ಹೊರಡ್ತೀನಿ ನಾನು. ಆ ಭಾವನೆ ಬರುತ್ತಂತೆ, ಬಾ ಬರ್ತೈತೆ. ಕೀಗಳೆಲ್ಲ ಎತ್ತಿದ್ಯಾ ನೋಡ್, ಹಂಗಂಗೆ ಹಾಕಿದ್ಯಾ ಇಲ್ಲಿ. ಕೀಗಳೆಲ್ಲ ಇಟ್ಬಿಟ್ಟು ನೋಡಿ ಏನಾದ್ರು ಒಂದ್ ಮಾಡ್ತಿಲ್ಲ. ಕೇಳೋದ್ ಬರ್ತಾವ. ಹೆಂಗ್ ಮಾಡ್ಕೊಂಡೆ? ನಿಂದು ಬಿಡಲೇ ಪ್ರೀತಿ ಎಲ್ಲ ಬರೀ ಏನ್ ಮಾಡ್ಕೊಂಡೆ? ಇದೇ ಮಿಷಿನ್. ಹೆಂಗ್ ಮಾಡ್ಕೊಂಡೆ ನೋಡಿವಿ. ಅಲ್ಲೇ ಇದೆಲ್ಲ ಇದಾಗಿಲ್ವಾ ಸ್ವಲ್ಪ. ಕೀ ಮಾಡಕ್ ಕಟ್ ಮಾಡಕ್ ಹೋದೆ, ಇರೋದೆಲ್ಲ ನೋಡೋಣ. ಗೊತ್ತಾಗೋಯ್ತೇನೆ. ಎಷ್ಟು ನಮ್ಮ ಮಾವ ಬಂದು ಹೋಗಂಗ್ ಕರ್ಕೊಂಡ್ವಿ. ಫುಲ್ ಹತ್ತು ಬಿಟ್ಟಿರ್ತೀಯ. ಹೆಂಗ್ ಕಿರ್ಚ್ಬಿಟ್ಟೆ ಗೊತ್ತಾ ಇನ್ನ ಗೊತ್ತಿಲ್ಲ ವಿಷಯ. ಹೇಳ್ತೀನಿ ಬಂದ್ಮೇಲೆ ಬಂದ್ಮೇಲೆ ಹೇಳೋದು ಗೊತ್ತಾ ಒಳಗಡೆ ಇಲ್ಲ. ಮಾಡಕ್ ಬರಲ್ಲ ಅಂದ್ರೆ ಎಂತ ಬಿಡಲ್ಲ. ಅಲ್ಲಿ ಕರ್ಸಕ್ಕಾಲ್ವಾ ಮಂಜಣ್ಣನ? ಆವಣ್ಣ ಇರಲ್ಲ, ಅದಕ್ಕೇನೆ. ಅಲ್ಲ ಅವ್ ಇರಲ್ಲ ಅಂದ್ರೆ ಅತ್ತ ಎಲ್ಲ ಮಾವಂಗ ಕರಿಬೇಕಾನೆ. ಅಟ್ಲೀಸ್ಟ್ ನೋಡ್ದ, ಬಂದಿದ ತಕ್ಷಣ ಬಂದ, ಕೀ ಮಾಡ್ದ, ಫೋನ್ ಹಿಡ್ಕೊಂಡ ಹೋದ, ಬಾತ್ರೂಮ್ ಹೋದ, ಊಯಿಸ್ಬಿಟ್ ಬಂದ ಅಷ್ಟೇ. ಬರೀ ವಿಡಿಯೋದಲ್ಲಿ ಅಷ್ಟೇ ನಿಂದೆಲ್ಲ ಪ್ರೀತಿ. ಕೇಳ್ಬೇಕು, ನನ್ ಫೋಟೋ ಕಳಿಸ್ತೆ ತಾನೆ. ಆಮೇಲೆ ಮತ್ತೆ ಏನಾಯ್ತು ಅಂತ ಕೇಳಿದ್ಯಾ, ಅದಾದ್ಮೇಲೆ ನಾನು ಹೇಳ್ದೆ ಮಿಷಿನ್ ಅಂತ. ಆಮೇಲೆ ಏನಾದ್ರು ಶಾಕಿಂಗ್ ಅಲ್ಲಿ ಸಿಂಬಲ್ ಆದ್ರೂ ಕಳಿಸ್ತಾ, ಇಮೋಜಿ ಅಯ್ಯೋ ಅಂತ ಅಳೋ ಸಿಂಬಲ್ ಆದ್ರೂ ಕಳಿಸ್ತಾ. ನೋಡ್ಬಾ ಎಷ್ಟ್ ಆಗೈತಿದ್ದೆ ಕಾಣುತ್ತೆ. ಹುಟ್ಟಿಗೆ ಇಟ್ಬಿಟ್ಟಿ ಆಮೇಲೆ ಇಷ್ಟುದ್ದ ಹಿಂಗೆ ಓಪನ್ ಆಗ್ಬಿಟ್ಟೈತೆ. ಹೊಲಿಗೆ ಹಾಕೋರೆ ನಿಜ ಹೊಲಿಗೆ ಹಾಕೋರು. ಹಂಗೆಲ್ಲ ಆಗಿರೋದ್ ನೋಡಿ ನಿಂಗೆ ಏನ್ ಅನ್ಸ್ತಾ ಇಲ್ವಾ? ನೋಡಿ ಇಲ್ಲಿ ಬ್ಲಡ್ ಅಲ್ಲೆಲ್ಲ ಚಿಮ್ಮಿರೋದು.
ಅದು ಅವತ್ತಿಂದ ಹಂಗೆ ಐತೆ. ದುಸ್ಸಿರೋದು ಅದು, ಇದು ದುಸ್ಸಿರೋದು. ತೊಡೆಲಿ ತೆಗಿತೀನಿ, ತೊಡೆ ನೋಡ್ತೀನಿ. ಅದೇನೇ ಮಾಡಕ್ಕೆ ಹೋಗಿ ಏನಾದ್ರು ಮಾಡ್ತಾ ಇಲ್ಲ, ತೊಡೆ ಕೈ ಕೊಡಿಲೆ ನೋಡ್ತೀನಿ, ಕೊಡಿಲೆ ಇಲ್ಲ ಕಣ ಬಿಡು. ಆಯ್ತು ತೆಗ್ ನೋಡ್ತೀನಿ. ನಾನು ಪಾಪ ಹೋಗಿ ಬಂದಿ ಫೋನ್ ಮಾಡಿ ನನಗೆ ಆಗಲಿಲ್ಲ ನೋವುತ್ತೈ, ಆಗಲಿಲ್ಲ ನೋವುತ್ತೈ. ನೆಟ್ಟ ಅದು ಅಲ್ಲ, ಪ್ಲೆಟ್ ಅದು. ಅದು ಯಾವ್ದೋ ಇದು ಕುಡಿ ಅಲ್ವಾ ಹಿಂಗೆ ಕುಂಕುಮದ್ದು, ಅದು ಕಡೆ ಅದು. ಹೌದಾ 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 ಅನ್ಕೊಂಡೆ ಅಲ್ಲಿ ಹೊಡ್ದಾಗ ಸಡ್ರಂಗೆ ಹೊಡೀತು ಅದು. ಸಡನ್ ಬೇಡ ಸುಮ್ಮನೆ ಅಲ್ಲ, ಒಂದ್ಸಲಿ ಕೊಡಿ. ನೋಡಿದ್ದೆ ಕಾಣುತ್ತೆ ನೋಡಿ. ಪರವಾಗಿಲ್ಲ, ನೀವ್ ಅದೇನ ಹಿಂಗ್ ಅಣ್ಸಿರೋದು ಗೊತ್ತಾಯ್ತೈತೆ. ನೇರಳೆ ಹೊಡಿ ಆಯ್ತು. ತೆಗಿಸಿಗ ನಾನ್ ಹೇಳ್ತಾ ಇದ್ ನೋಡಿ ನಿಜ. ಏ ಹಂಗೆಲ್ಲ ಮಾಡ್ಬೇಡ, ಫಸ್ಟ್ ತೆಗಿ ನೋಡ್ ಒಂದ್ ನಿಮಿಷ. ನಿಧಾನ. ಏ ನಿಧಾನ ಕಣು ಶಿವ. ಏನ್ ಡೌ ಮಾಡ್ದೆ ಬೇಕಾ ನೋಡು, ನೀನೇ ತೆಗ್ದು ಗೊತ್ತಾಗುತ್ತೆ. ನಿಧಾನ, ಒಂದ್ ನಿಮಿಷ ನಿಧಾನ ತೆಗಿಯೋ. ನಿಜ ಬೇಡ ಗೊತ್ತಾ, ಹೇಳುದ ಕೇಳಲ್ಲ. ಯಪ್ಪಲೇ ನೋಡು ಹೆಂಗಾಗೈತೆ ಗೈಸ್. ಅಲ್ಲ, ಬಕ್ರ ಆಗ್ತದೆ ಇವನು ಅಂತ. ಪಕ್ಕ ಬಕ್ರ ಅದು. ಸ್ಟಾರ್ಟಿಂಗ್ ಅಲ್ಲಿ ಬಕ್ಕರ್ ಆಗಿಲ್ವಾ ನೀನು? ನಂಬಿರ್ಲಿಲ್ವಾ? ನಂಬ್ತಾ ಇರ್ಲಿಲ್ಲ ನಾನು. ಏನ್ ನಂಬ್ತಾ ಇರ್ಲಿಲ್ಲ? ಏನಕ್ಕೆ? ನಾನು ಹೇಳ್ದಾಗ ನೀನ್ ನಂಬಿರ್ಲಿಲ್ಲ. ಅಲ್ಲ, ಆಗಿಲ್ಲ ಅದು. ಗಾಯ್ಸ್, ಅವಳು ಕೈ ಇದು ಬ್ಲಡ್ ಅಂತ ನೋಡಿದಾಗೆ ಗೊತ್ತಾಯ್ತು ನನಗೆ. ಆದ್ರೂ ಬಕ್ರ ಆದ ಗೈಸ್. ಅವ್ನ್ ಮಾತಾಡಿದ್ ವೇನ ನಿಮ್ಗೆ ಕೇಳಿಸಿರುತ್ತ ಅವ್ನ್ ಯಾವ ರೀತಿ ಮಾತಾಡ್ದ ಅಂತ. ಬಕ್ರ ಆದ, ಪಕ್ಕ ಬಕ್ರ ಆದ. ಮಿನಿ ಲಾಗ್ ಮಾಡ್ತಾ ಇದ್ಯಾ? ಬ್ಲಾಗೆ ಮಾಡ್ದೆ. 2 ಸಲ ನಮ್ಮ ಸೈಲೆಂಟ್ ಶಿವ ಅವ್ರಿಗೆ ಬಕ್ರ ಮಾಡಿದೀವಿ ಗೈಸ್. ಗೈಸ್ ಏನ್ ಗೊತ್ತಾ, ನಾನು ನಾರ್ಮಲ್ ಆಗಿ ಅವಾಗ್ಲೇನೆ ವಿಡಿಯೋ ಮಾಡ್ದಾಗ್ಲೇ ನಿಮ್ಗೆ ಗೊತ್ತು ಅವ್ನ್ ಮಾತಾಡಿದ್ ವೇ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅವ್ನ್ ಮಾತಾಡಿದ್ ಯಾವ ತರದ ಅರ್ಥದಲ್ಲಿ ಮಾತಾಡ್ದ ಕೊನೆಗಂದ್ರೆ ಭಯ ಪಟ್ಕೊಂಡೆ ನಿನ್ಗೇನ್ ಗೊತ್ತಾಗಲ್ವಾ ಅಷ್ಟು ಇಷ್ಟು ಅಂತ. ಬಟ್ ಅವನು ಆಲ್ಮೋಸ್ಟ್ 50% ಅವನು ನಮ್ದ. ನಿಜ ತಾನೆ? ಹೂ ಅವನು ಬಕ್ರ ಅದೇ ತಾನೆ ಒಟ್ನಲ್ಲಿ ಸ್ವಲ್ಪ ಆದ್ರು. ಬಕ್ರ ಅಷ್ಟೊಂದು ಆಗಿಲ್ಲ ನಾನು. ಒಟ್ನಲ್ಲಿ ಆದ ಸ್ಟಾರ್ಟಿಂಗ್ ಅಲ್ಲಿ. ಬೆರಳು ಕೂಡ ಇವತ್ತು ನೀನ್ ನೋಡು 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 ಅಂದಾಗ್ಲೇ ನೀನ್ ಮಾತಾಡ್ಬೇಕಾದ್ರೆ ಗೊತ್ತಾಗ್ಬಿಟ್ಟಿತ್ತು ನನಗೆ ಬಕ್ರ ಅಲ್ಲ ಅಂತ. ನಿಮ್ ಬಾವಗ್ ಮಾಡ್ದೆ. ನಿಮ್ ಬಾವ ಹೆಂಗ್ ನಂಬಿಡ್ತು ಗೊತ್ತಾ? ಸ್ಟಾರ್ಟಿಂಗ್ ಅಲ್ಲೇ ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದ ನಿಮ್ ಬಾವ ಮಲಗಿತ್ತ. ನಾನು ವಿನುಗೆ ಹೇಳ್ದೆ ಫಸ್ಟ್, ವಿನು ಈ ತರ ಬ್ಯಾಂಡೇಜ್ ತಗೋಬರೋ, ಈ ತರ ಕೈ ಕುಯ್ಕೊಂಡ್ಬಿಟ್ಟಿದೀನಿ ಅಂತ ನಾನು ಆಕ್ಟಿಂಗ್ ಮಾಡ್ದೆ. ಇಲ್ಲಿ ನೋಡಿ ಕುಂಕುಮದ್ ನೀರು ಚುಮ್ಸಿದ್ದೆ, ಅರ್ಧಕ್ಕರ್ಧ ಎಲ್ಲ ಹೋಗ್ಬಿಟ್ಟಿದೆ. ನೋಡಿ ಚುಮ್ಸಿದ್ದೆ. ಸಡನ್ ಆಗಿ ಅದು ಬ್ಲಡ್ ತರಾನೇ ಅನ್ಸಲ್ವಾ ನೋಡು? ತಾನೆ ಹಂಗೆ ಅನ್ಸುತ್ತಾನೆ. ಆದ್ರೆ ನನ್ಗೇನ್ ಗೊತ್ತಾ ಗೈಸ್, ಏನಾದ್ರು ಒಂದಾದಾಗ ಅಟ್ಲೀಸ್ಟ್ ಸಡನ್ ಆಗಿ ಅವ್ನಿಗೆ ಕಳ್ಸೋಡಲ್ಲ. ಬಂದಿದ ತಕ್ಷಣ ನೋಡೋಣ ಏನಾಯ್ತು ಅವೆಲ್ಲ ಏನಿಲ್ಲ, ಬರೀ ವಿಡಿಯೋ ಮುಂದೆ ಅಷ್ಟೇ ಗೈಸ್. ನಮ್ಮಕ್ಕ 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 ಅಂತ. ಬಂದಿದ ತಕ್ಷಣ ಏನ್ ಮಾಡ್ದ, ಕಸ್ಟಮರ್ ಇದಾರೆ ಅಂದ್ರೆ ಕೀ ಮಾಡ್ದ, ಮೊಬೈಲ್ ಎತ್ಕೊಂಡು ಅಲ್ಲಿ ಕಸ್ಟಮರ್ ಮಾಡಿರೋದೆಲ್ಲ ರೆಕಾರ್ಡ್ ಆಗೈತಾ? ಇಲ್ಲ ಇಲ್ಲ, ಅದೆಲ್ಲ ಕೆಲವೊಂದೆಲ್ಲ ಆಫ್ ಮಾಡಿದ್ದೀನಿ ನಾನು. ಆದ್ರೂನು ಕೈ ಕಟ್ಟಾಗಿದ್ರೆ ತೆಗ್ ನೋಡು ಅಂತ ಕೊಡ್ತಾರ. ಮತ್ತೆ ಇನ್ನೇನ್ ಹೇಳ್ತಾರೆ? ಇವ್ಳು ದಡಿ ತಾನೆ, ತೆಗಿಬೇಕಾದ್ರೆ ಗೊತ್ತಾಗ್ಬಿಡ್ತಿದ್ರು ಡೌ ಅಂತ. ಹೆಂಗ್ ಗೊತ್ತಾಗೈತಿ? ನಿಜ ಅನ್ಸಿಲ್ವಾ?
ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಳಿಸ್ದಾಗ ಅನ್ಸ್ತು ಹಾ ಏನೋ ಕಟ್ ಏನಾಯ್ತು ಅಂತ ಅಟ್ಲೀಸ್ಟ್ ಗೈಸ್ ಅವ್ನ ಅದೆಲ್ಲ ಕಳ್ಸ್ದಾಗಾದ್ರೂ ಒಂಥರ ಇಮೋಜಿಸ್, ಶಾಕಿಂಗ್ ಇಮೋಜಿಸ್, ಕ್ರೈಯಿಂಗ್ ಅವೆಲ್ಲ ಏನು ಕಳ್ಸಿಲ್ಲ. ವಾಟ್ ಹ್ಯಾಪೆಂಡ್ ಅಷ್ಟೇ ಅವ್ನ್ ಕಳ್ಸಿದ್ದು. ವೈ ವಾಟ್ ಹ್ಯಾಪೆಂಡ್ ಅಂತ ಕಳ್ಸ್ಬಿಟ್ಟು ಬಂದು ಇಲ್ಲಿ ಕಸ್ಟಮರ್ ಅಟೆಂಡ್ ಮಾಡಿ ಸೀದಾ ಹೋದ ಫೋನ್ ಇಟ್ಕೊಂಡು ಮೆಸೇಜ್ ಮಾಡ್ಕೊಂಡು ಆರಾಮಾಗಿ ಹೋಗಿ ವಾಶ್ರೂಮ್ಗೆ ಹೋಗಿ ಬಂದ. ನಾನ್ ಕರ್ದಿದ್ದಕ್ಕೆ ವಾಪಸ್ ಇಲ್ಲಿ ಬಂದವನೆ. ನಾನ್ ಕೇಳಿದಕ್ಕೆ ಹೌದು ಕೇಳೋಣ ಅನ್ಕೊಂಡೆ ಮರ್ತೋದೆ ಅಂತ ಹೇಳ್ತಾನೆ. ಬರೀ ಗೈಸ್ ವಿಡಿಯೋದಲ್ಲೇ ನನ್ ಮೇಲೆ ಲವ್ ಅಷ್ಟೇ ಅವ್ನಿಗೆ ನೋಡಿ ಅಷ್ಟೇ. ಒಟ್ನಲ್ಲಿ ಆದ್ರೂ ನಮ್ ಸೈಲೆಂಟ್ ಶಿವು ಚಿಕ್ಕ ವಿಷಯಕ್ಕೂ ಬಕ್ರ ಆಗ್ತಾ ಇರ್ತಾರೆ ಗೈಸ್. ಅವ್ರನ್ನ ಆರಾಮಾಗಿ ಬಕ್ರ ಎಲ್ಲಿ ಬಕ್ರ ಮಾಡಿದಾರ ಆಗ್ಬಿಟ್ಟವ್ರೆ. ನೀನ್ ಯಾಕೆ ಆಗ್ತೀಯಾ ಬಕ್ರ? ಏನ್ ಮಾಡೋಣ ಅತ್ಯಾಕ್ ನಂಬ್ಬಿಡ್ತೀನಿ, ಹಾ ಬಕ್ರ ಆಗೋಯ್ತೀನಿ. ಅಮೂಲ್ ಬೇಬಿ ತರ ಇದೆಯಾ ನೀನ್ ಇದ್ರಲ್ಲಿ ನೋಡಕ್ ಇವಾಗ ಶಿವ. ಅಮೂಲ್ ಬೇಬಿ ತರ ಕಾಡ್ತಾ ಇದೆಯಾ. ಬೆಳ್ಳಗಾಗ್ಬಿಟ್ಟೋನೆ ಗೈಸ್. ನನ್ ತಮ್ಮ ಜಿಮ್ಗೆ ಹೋಗ್ತಾ ಇದ್ದಾಗಿಲ್ಲ, ಸ್ಕಿನ್ ಎಲ್ಲ ನೋಡಿ ಹಳ ಅಂತ ಹೊಡಿಸ್ತಾ ಇದ್ದ ಅವ್ರ ಮಕ್ಕ ಎಲ್ಲ. ಆಯಿಲಿ ಫೇಸ್, ಗ್ಲೋ ಏನು ಶಿವ ನಿನ್ನ ಸ್ಕಿನ್ ಸೀಕ್ರೆಟ್? ವರ್ಕೌಟ್ ಡಯಟ್ ಹಾ ಅಷ್ಟೇನಾ? ವರ್ಕೌಟ್ ಮಾಡ್ತೀನಿ, ಚೆನ್ನಾಗಿ ತಿಂತೀನಿ. ನಿನ್ನೆಲ್ಲ ಹೋಗಿ ಚೆನ್ನಾಗಿ ತಿನ್ಬಿಟ್ಟು ಬಂದ. ಫುಲ್ ಬ್ಯಾಟಿಂಗ್ ಹಾ ಫುಲ್ ಬ್ಯಾಟಿಂಗ್ ಇದೆ. ಸೊ ಎನಿವೇ ಗೈಸ್, ಇದು ನಿಜವಾಗ್ಲೂ ಈ ಪ್ರ್ಯಾಂಕು ಫ್ಲಾಪ್ ಆಗೋಯ್ತು. ಫಸ್ಟ್ ನಾನು ಗಂಡಿಗೆ ಮಾಡಿದ್ದು, ಅದೇ ಫ್ಲಾಪ್ ಆಗೋಯ್ತು ಪ್ರ್ಯಾಂಕು. ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅಂಡ್ ಹಾಗೆ ಮರಿತೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ರ್ಯಾಂಡಮ್ ಪ್ರ್ಯಾಂಕ್ ವ್ಲಾಗ್ ಆಗಿರುತ್ತೆ. ಸೊ ಇಷ್ಟ ಆಗುತ್ತೋ ಏನೋ ನನ್ಗಂತೂ ಗೊತ್ತಿಲ್ಲ, ಬಟ್ ಫ್ಲಾಪ್ ಆಗೋಯ್ತು ಈ ಪ್ರ್ಯಾಂಕು. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡುವ ಗೈಸ್, ಮಾಡುವ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಚಾನಲ್ ನ. ನಮ್ ಸೈಲೆಂಟ್ ಅವರು ತೆಗಿತಾರಂತೆ ಚಾನಲ್. ಹೇಳಿ ಗೈಸ್, ನಾನು ಓಪನ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಆಲ್ರೆಡಿ ಒಂದ್ ಓಪನ್ ಮಾಡಿ ಇಕ್ಕಿದ್ರು ಗೈಸ್. ಏನೋ ಇವ್ರು 3 ಜನ ದೊಡ್ಡದಾಗೆ ಇಂಟ್ರೋ ವಿಡಿಯೋ ಎಲ್ಲ ಹಾಕಿ ಓಪನ್ ಮಾಡೋಣ ಅಂತ ಯೂಟ್ಯೂಬ್ ಚಾನಲ್. ನೀವು ಸಪೋರ್ಟ್ ಮಾಡ್ತೀರಾ ಅಂದ್ರೆ ಓಪನ್ ಮಾಡೋಣ. ಏನ್ ಹೇಳಿ, ಓಪನ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ. ಎನಿವೆ ಬಾಯ್, ಲವ್ ಯು ಆಲ್. ಬಾಯ್ ಬಾಯ್.